ಹಲೋ ಕನ್ನಡಿಗ, ಶರಣು ಶರಣಾರ್ಥಿ. ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ನಲ್ಲಿ ಏನಪ್ಪಾ ಅಂದ್ರೆ ವಾರ್ಡನ್ ಮತ್ತು ಪ್ಯೂನ್ ಹುದ್ದೆಗಳ ಬಗ್ಗೆ ಮಾಹಿತಿ ತಗೊಂಡು ಬಂದಿದ್ದೀನಿ. ಅಂತ ಹೇಳಿದ್ರೆ ಇಲ್ಲಿ ನೀವು ಕೇವಲ 10ನೇ ತರಗತಿ 8ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದರಲ್ಲಿ ಬಹುಮುಖ್ಯವಾಗಿ ವಯಸ್ಸಿನ ಮಿತಿ ಎಷ್ಟಪ್ಪ ಅಂದ್ರೆ 18ರಿಂದ 56 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಇವೆಲ್ಲವೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳಿದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಪ್ರೀತಿಯ ಸ್ನೇಹಿತರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಇನ್ನು ಡೀಟೇಲ್ಸ್ ಆಗಿ ನಾನು ಫುಲ್ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಖ್ಯವಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕಪ್ಪ ಅಂದ್ರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ಕೊಡಲಿಂದ ತಪ್ಪದೆ ನಿಮಗೆ ನೋಟಿಫಿಕೇಶನ್ ಬರಲಿದೆ. ಸ್ನೇಹಿತರೆ, ತಾವುಗಳು ಇಲ್ಲಿ ಗಮನಿಸಬೇಕಾಗಿದೆ ಸೈನಿಕ ಸ್ಕೂಲ್ ಕೊಡಗು ನೋಟಿಫಿಕೇಶನ್ 2025. ಅಂದ್ರೆ ಒಂದು ಸೈನಿಕ ಸ್ಕೂಲ್ ಕೊಡಗುವಲ್ಲಿರ್ತಕ್ಕಂಥ ಒಂದು ಶಿಕ್ಷಣ ಇಲಾಖೆಯಿಂದ ಒಂದು ಅಧಿಸೂಚನೆ ಬಿಡುಗಡೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು? 4 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದ್ರೆ ಖಾಲಿ ಎಲ್ಲಿರ್ತಕ್ಕಂಥ ಹುದ್ದೆಗಳು ಎಲ್ಲಿರ್ತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಅದೇ ರೀತಿ ಯಾವೆಲ್ಲ ಒಂದು ಹುದ್ದೆಗಳು ಕರೆದಿದ್ದಾರಪ್ಪ ಅಂತಂದ್ರೆ ಆರ್ಟ್ ಮಾಸ್ಟರ್ ಮತ್ತು ವಾರ್ಡನ್ ಬಾಯ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟು ಅಂದ್ರೆ 22,000ದಿಂದ 40,000 ರೂಪಾಯಿವರೆಗೂ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ. ಪ್ರೀತಿಯ ಸ್ನೇಹಿತರೆ, ನಾವುಗಳು ಇಲ್ಲಿ ಗಮನಿಸಬೇಕಾಗಿದೆ ಸೈನಿಕ್ ಸ್ಕಿಲ್ ಕೊಡಗು ವೇಕೆನ್ಸಿ 2025 ಅಂದ್ರೆ ಇಲ್ಲಿ ವೇಕೆನ್ಸಿಗಳು ಮತ್ತು ಕ್ವಾಲಿಫಿಕೇಶನ್ ಅಂದ್ರೆ ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ನಾವಿಲ್ಲಿ ನೋಡೋದಾದ್ರೆ ಇಲ್ಲಿ ಗಮನಿಸಬಹುದಾಗಿದೆ. ಆರ್ಟ್ ಮಾಸ್ಟರ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಒಂದು ಹುದ್ದೆಗೆ ಇದ್ರೆ ಇವರಿಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಗ್ರಾಜುಯೇಷನ್ ಮಾಸ್ಟರ್ ಡಿಗ್ರಿನ ಆಗಿರಬೇಕಾಗತ್ತೆ. ಅದೇ ರೀತಿ ವಾರ್ಡನ್ ಬಾಯ್ ಇರ್ತಕ್ಕಂಥ ಹುದ್ದೆಗಳು ಎಷ್ಟಿರ್ತಕ್ಕಂಥ 3 ಹುದ್ದೆಗಳು. ಕೇವಲ ಇವರು ಇಲ್ಲಿ 10ನೇ ತರಗತಿ ಪಾಸ್ ಆದ್ರೂ ಸಾಕು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಎಲ್ಲಿದು ವಾರ್ಡನ್ ಬಾಯ್ ಇರ್ತಕ್ಕಂಥ ಹುದ್ದೆಗಳಿಗೆ ಕೇವಲ ನೀವು SLC ಪಾಸ್ ಸಾಕು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇನ್ನೊಂದೇನಪ್ಪಾ ಅಂದ್ರೆ ಯಾವ ಒಂದು ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟು ಅಂತ ನಾವು ಮಾಹಿತಿ ನೋಡೋದಾದ್ರೆ ಮಧ್ಯದಾಗಿ ಆರ್ಟ್ ಮಾಸ್ಟರ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 40,000 ರೂಪಾಯಿವರೆಗೂ ವೇತನ ಪ್ರತಿ ತಿಂಗಳು. 21ರಿಂದ ಇಲ್ಲಿ 35 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಗೆ ಸಲ್ಲಿಸಬಹುದಾಗಿದೆ. ಅದೇ ರೀತಿ ವಾರ್ಡನ್ ಬಾಯ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ 22,000 ರೂಪಾಯಿವರೆಗೆ ವೇತನವಿದ್ದರೆ 18ರಿಂದ 50 ವರ್ಷ ಒಳಗಡೆ 18ರಿಂದ 50 ವರ್ಷ ಒಳಗಡೆ ಅಂದ್ರೆ ಇದು ಜನರಲ್ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ SC ST OBC ಕೆಟಗರಿಯಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗುವುದು. ಪ್ರೀತಿಯ ಸ್ನೇಹಿತರೆ, ತಾವುಗಳು ಇಲ್ಲಿ ಗಮನವಿಟ್ಟು ನೋಡಿ. ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀ ಬಗ್ಗೆ ನಾನು ನಿಮ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಅಂದ್ರೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ DD ಅನ್ನ ತಕ್ಕೋಬೇಕಾಗತ್ತೆ. ಓಕೆ, ಸೊ ಈ ಒಂದು DD ತಕ್ಕೋಬೇಕಾದ್ರೆ ಎಲ್ಲವೂ DD ಕೂಡ ನಾನ್ ರಿಫಂಡಬಲ್ ಆಗಿರ್ತದೆ. ನೀವೊಂದ್ಸರಿ DD ತಕ್ಕೊಂಡ್ಬಿಟ್ರೆ ಯಾವುದೇ ರೀತಿಯಲ್ಲಿ ನಿಮ್ಗೆ ಆ ಒಂದು DD ಮೊತ್ತವನ್ನು ಇಲ್ಲಿ ನಿಮ್ಗೆ ಮರು ಕಳಿಸಲಾಗುವುದಿಲ್ಲ. ಇದು ಸ್ಪಷ್ಟೀಕರಣವನ್ನು ನೀಡಲಾಗಿದೆ ಒಂದು ನೋಟಿಫಿಕೇಶನ್ ಅಲ್ಲಿ. ಅದೇ ರೀತಿ 500 ರೂಪಾಯಿ DD ತಕ್ಕೋಬೇಕಾಗುತ್ತೆ. ಈ 500 ರೂಪಾಯಿ DD ಯಾರೆಲ್ಲ ತಕ್ಕೋಬೇಕಪ್ಪ ಅಂತಂದ್ರೆ OBC ಮತ್ತು ಜನರಲ್ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕವಿದ್ದಾರೆ. 350 ರೂಪಾಯಿ ಏನಿದೆ SC ST ಕೆಟಗರಿಗೆ. ನೋಡಿ, ಜನರಲ್ ಕೆಟಗರಿಗೆ 500 ರೂಪಾಯಿ ಅರ್ಜಿ ಶುಲ್ಕವಿದ್ದಾರೆ. SC ST ಕೆಟಗರಿಗೆ 350 ರೂಪಾಯಿ ಅರ್ಜಿ ಶುಲ್ಕವಿದೆ. ಹಾಗಾದ್ರೆ ಈ ಅರ್ಜಿ ಶುಲ್ಕವನ್ನ ನೀವು DD ತಕ್ಕೋಬೇಕಾದ್ರೆ ಈ ರೀತಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಫೇವರ್ ಆಫ್ ಇರ್ತಕ್ಕಂಥದ್ದು ಏನಿದೆ, ಓಕೆ, ದ ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಕೊಡಗು ಇವರ ಒಂದು ಹೆಸರಿನಲ್ಲೇ ನೀವು DD ತಕ್ಕೋಬೇಕಾಗತ್ತೆ. ಓಕೆ, ನೀವು ಈಗ ಒಂದು ಹೆಸರು DD ತಕ್ಕೋಬೇಕಾಗತ್ತೆ. DD ತಕ್ಕೊಂಡು ಆದ ಬಳಕೆ ಇನ್ನೊಂದೇನಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಅನ್ನು ಆಫ್ಲೈನ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ. ಅದ್ರ ಡೀಟೇಲ್ಸ್ ಅನ್ನ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ, ಗಮನಿಸಿ. ಸ್ನೇಹಿತರೆ, ನೀವೊಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲಿ ಕೆಲವೊಂದನ್ನ ಗಮನವಿಟ್ಟು ನೋಡ್ಕೋಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ ಏನಿದೆ ನಿಮಗೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಓಕೆ, ಸೊ ಆಫ್ಲೈನ್ ಮುಖಾಂತರ ಹೇಗಪ್ಪ ಅಂದ್ರೆ ರಿಜಿಸ್ಟರ್ ಪೋಸ್ಟ್ ಆಗಿರ್ತಕ್ಕಂಥದ್ದು ಸ್ಪೀಡ್ ಪೋಸ್ಟ್ ಮುಖಾಂತರನು ತಮ್ಮ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಯಾವುದಿದು ಆರ್ಡಿನರಿ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರನು ರಿಜಿಸ್ಟರ್ ಪೋಸ್ಟ್ ಮುಖಾಂತರನು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ. ಈ ಒಂದು ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಿಮ್ಮ ಎಲ್ಲಾ ದಾಖಲಾತಿಗಳು ಸೆಲ್ಫ್ ಅಟೆಸ್ಟೆಡ್ ಮಾಡಿರ್ತಕ್ಕಂಥ ಒಂದು ದಾಖಲಾತಿಗಳು ಇರಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಏನಿರ್ತಕ್ಕಂಥದ್ದು SLC ಆಗಿರ್ಬೋದು, ಡಿಗ್ರಿ ಏನಾಗಿರ್ತಕ್ಕಂಥ ಅಭ್ಯರ್ಥಿಗಳು, ಮತ್ತೆ ನಿಮ್ಗೆ ಇರ್ತಕ್ಕಂಥ ಕಾಸ್ಟ್ ಇರ್ತಕ್ಕಂಥದ್ದು, ನಿಮ್ಗೆ ಇರ್ತಕ್ಕಂಥ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾರ ಆಗಿದ್ರೆ ಆ ಎಲ್ಲ ಒಂದು ಅಪ್ಲಿಕೇಶನ್ ಅನ್ನ ಸೆಲ್ಫ್ ಅಟೆಸ್ಟೆಡ್ ಅನ್ನ ಮಾಡಬೇಕು.
ಮಾಡಬೇಕಾಗತ್ತೆ. ಸೊ ಸೆಲ್ಫ್ ಅಟೆಸ್ಟೆಡ್ ಮಾಡಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಜೊತೆಗೆ ಓಕೆ ಆ ಒಂದು ಅಪ್ಲಿಕೇಶನ್ ಜೊತೆಗೆ ತಾವು ಗಮನಿಸಬೇಕು, 26 ರೂಪಾಯಿದು ಒಂದು ಸ್ಟ್ಯಾಂಪ್ ಕೂಡ ನೀವು ಹಚ್ಚಬೇಕಾಗತ್ತೆ. ನೋಡಿ, ಕ್ಯಾಂಡಿಡೇಟ್ ಮಸ್ಟ್ ಸಬ್ಮಿಟ್ ಇನ್ ಸೆಲ್ಫ್ ಅಟೆಸ್ಟೆಡ್ ಎನ್ವಲಪ್ ಇಸ್ 26 ರೂಪೀಸ್. ಅಂದ್ರೆ ನೀವು ಏನು ಎನ್ವಲಪ್ ಕವರ್ ಮೇಲೆ 26 ರೂಪಾಯಿದ ಒಂದು ಸ್ಟ್ಯಾಂಪ್ ಅನ್ನು ನೀವು ಹಚ್ಚಬೇಕಾಗತ್ತೆ. ಓಕೆ, ಇದು ಅಲ್ಲದೇನೆ ಸ್ನೇಹಿತರೆ, ನಾವು ಈಗ ಒಂದು ಮುಖ್ಯವಾದ ಒಂದು ಘಟ್ಟದವಲ್ಲೇ ಇದ್ದೇವೆ. ಅಂದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ಏನು ಹೇಳಿದೆ, ನಾನು ನಿಮಗೆ ಮೊದಲೇ ಹೇಳಿದೆ, ಒಂದು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಸೊ ಈ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ತಾವು ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಅಪ್ಲಿಕೇಶನ್ ಫಾರ್ ಇರ್ತಕ್ಕಂಥದ್ದು ನೀವು ಇಲ್ಲಿ ಯಾವ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಅದರ ಹೆಸರು ಬರೀಬೇಕಾಗುತ್ತೆ. ನೋಡಿ, ಇಲ್ಲಿ ಕೂಡ ನೋಡಿ, ಅಪ್ಲಿಕೇಶನ್ ಪೋಸ್ಟ್ ಅಪ್ಲೈಡ್ ಫಾರ್ ಅನ್ನೋದೇನಿದೆ, ನೀವು ಯಾವ, ಫಾರ್ ಎಕ್ಸಾಂಪಲ್ ಹೇಳಿದ್ರೆ ವಾರ್ಡನ್ ಬಾಯಿಗೆ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ರೆ ನೀವು ಇಲ್ಲಿ ವಾರ್ಡನ್ ಬಾಯ್ ಅಂತ ಮೆನ್ಷನ್ ಮಾಡಿ. ಓಕೆ, ಇಲ್ಲಿರ್ತಕ್ಕಂಥದ್ದು ನಿಮ್ಮ ಹೆಸರನ್ನ ಬರಿಬೇಕಾಗತ್ತೆ. ಓಕೆ, ಇಲ್ಲಿ ಹೆಸರು ಬರಿಕೊಳ್ಬೇಕಾಗತ್ತೆ. ನಿಮ್ದು ಡೇಟ್ ಆಫ್ ಬರ್ತ್ ಇರ್ತಕ್ಕಂಥದ್ದು, ಏಜ್ ಇರ್ತಕ್ಕಂಥದ್ದೇ, ನಿಮಗೆ ವಯಸ್ಸಿನ ಇರ್ತಕ್ಕಂಥದ್ದು, ಮೇಲ್ ಫಿಮೇಲ್ ಇರ್ತಕ್ಕಂಥದ್ದು ಬರೀರಿ. ಇಲ್ಲಿರ್ತಕ್ಕಂಥದ್ದು ಫಾದರ್ ನೇಮ್ ಇರ್ತಕ್ಕಂಥದ್ದು, ಮೆರಿಡ್ ಅನ್ಮೆರಿಡ್ ಅನ್ನೋದನ್ನ ಬರೀರಿ. ಇಲ್ಲಿ ಇಂಡಿಯನ್ ಅಂತ ಬರೀರಿ. ಯಾವ ಒಂದು ಕೆಟಗರಿಗೆ ಬಿಲಾಂಗ್ ಆಗ್ತಾ ಇದ್ದೀರಿ ಅಂದ್ರೆ OBC, ಜನರಲ್, XYZ ಇದ್ರೆ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಿ. ನಿಮ್ದಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಇರ್ತಕ್ಕಂಥ ಒಂದನ್ನ ಫೋಟೋನ ಅಂಟಿಸಿ ಇಲ್ಲಿ. ಇದರ ಜೊತೆಗೆ ನಾವು ಇಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನು ನೋಡಿದ್ರೆ SLC ಆಗಿದ್ದಿರ್ತಕ್ಕಂಥದ್ದು, PUC ಆಗಿದ್ದರೆ, ಡಿಗ್ರಿ ಆಗಿದ್ದರೆ, ಓಕೆ, ನಿಮ್ಮ ಅದರ ಒಂದು ಕ್ವಾಲಿಫಿಕೇಶನ್ ಆದರೂ ಕೂಡ ಇಲ್ಲಿ ಬರಿಬೇಕಾಗುತ್ತೆ. ಯಾವ ಒಂದು ಸಬ್ಜೆಕ್ಟ್, ಯೂನಿವರ್ಸಿಟಿ ಅಂದ್ರೆ ಪಾಸಿಂಗ್ ಇರ್ತಕ್ಕಂಥದ್ದು, ನೀವು ತಗೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಕೂಡ ಮೆನ್ಷನ್ ಮಾಡಿ. ಓಕೆ, ಅದು ಅಲ್ಲದೆ ನಿಮಗೆ ಬೇರೆ ಯಾವುದಾದ್ರೂ ನಿಮಗೆ ಅಡಿಷನಲ್ ಕ್ವಾಲಿಫಿಕೇಶನ್ ಏನಾಗಿದ್ದಿದ್ರು ಕೂಡ ಇಲ್ಲಿ ನೀವು ಮೆನ್ಷನ್ ಅನ್ನು ಮಾಡಬಹುದಾಗಿದೆ. ಅದೇ ರೀತಿ ನಿಮಗೆ ಇರ್ತಕ್ಕಂಥ ವರ್ಕ್ ಎಕ್ಸ್ಪೀರಿಯನ್ಸ್ ಆದರೆ ಇದ್ರ ಮುಂಚಿತವಾಗಿ ನೀವೆಲ್ಲಾದ್ರೆ ಕಾರ್ಯವನ್ನು ಮಾಡಿದ್ರೆ ಅಂದ್ರೆ ಕೆಲಸವನ್ನು ಮಾಡಿದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಯಾವ ಒಂದು ಹುದ್ದೆಯಲ್ಲಿ ಕೆಲಸವನ್ನು ಮಾಡಿದ್ದೀರಿ, ಏನಿರ್ತಕ್ಕಂಥ ಹುದ್ದೆಗೆ ಇರ್ತಕ್ಕಂಥದ್ದು, ಮತ್ತು ನೀವು ಇರ್ತಕ್ಕಂಥ ನೇಚರ್ ಆಫ್ ಬ್ಯೂಟಿ ಇರ್ತಕ್ಕಂಥದ್ದು ಎಲ್ಲಿಂದ ಎಲ್ಲಿವರೆಗೆ ಮಾಡಿದ್ದೀರಿ, ಸರ್ಟಿಫಿಕೇಟ್ ಇದ್ರೂ ಕೂಡ ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಿ. ಇದು ಅಲ್ಲದೇನೆ ನಿಮ್ಗೆ ಇರ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಅಂದ್ರೆ ಕನ್ನಡ, ಹಿಂದಿ, ಇಂಗ್ಲೀಷ್, ನಿಮ್ಗೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್, ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ ಬರ್ತಾ ಇದ್ರೂ ಕೂಡ ಬರೀರಿ. ಇರ್ತಕ್ಕಂಥ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂದ್ರೆ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಅಡ್ರೆಸ್ ಅನ್ನ ಇಲ್ಲಿ ಮಾಡಿ. ಪರ್ಮನೆಂಟ್ ಅಡ್ರೆಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿ. ಇರ್ತಕ್ಕಂಥ ಏನಪ್ಪ ಮೊಬೈಲ್ ನಂಬರ್ ಇರ್ತಕ್ಕಂಥದ್ದು, ಇಮೇಲ್ ID ಕೂಡ ಮೆನ್ಷನ್ ಮಾಡಿ. ಓಕೆ, ಅದೇ ರೀತಿ ನಿಮ್ಗೆ ಇರ್ತಕ್ಕಂಥ ಅಪ್ಲಿಕೇಶನ್ ಬ್ಯಾಂಕ್ ಅಂದ್ರೆ ಯಾವ ಒಂದು ಬ್ಯಾಂಕ್ ಅಪ್ಪ ಅಂದ್ರೆ SBI ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ಡಿಡಿ ತಗೊಳ್ತೀವಿ, ಆ ಡಿಡಿ ನಂಬರ್ ಅನ್ನ ಬರಿಬೇಕಾಗುತ್ತೆ. ಯಾವ ದಿನಾಂಕಗೆ ಡಿಡಿಯ ಮೊತ್ತ ಇಲ್ಲಿ ಅಂದ್ರೆ ಯಾವ ಒಂದು ಕೆಟಗರಿ ವೈಸ್ ಇರ್ತಕ್ಕಂಥದ್ದು, ಈ ಜನರಲ್ ಕೆಟಗರಿಗೆ 500 ರೂಪಾಯಿ ಅಂತ ಹೇಳಿದೆ, ಇವತ್ತು SC ST ಗೆ 350 ರೂಪಾಯಿ ಆ ಒಂದು ಮೊತ್ತ, ಮತ್ತು ಅಲ್ಲಿ ಇರ್ತಕ್ಕಂಥ ಡಿಡಿಯ ಏನು ಅಡಿಷನಲ್ ಚಾರ್ಜ್ ಕೂಡ ಇರ್ತದೆ, ಬ್ಯಾಂಕ್ ಚಾರ್ಜ್ ಕೂಡ, ಎಲ್ಲವನ್ನು ಸೇರಿದಂತೆ ಇಲ್ಲಿ ಮೆನ್ಷನ್ ಮಾಡಿ. ಓಕೆ, ಈ ಎಲ್ಲವೂ ಆದ ನಂತರ ಇರ್ತಕ್ಕಂಥ ಯಾವ ಒಂದು ಜಿಲ್ಲೆಯಿಂದ ನೀವು ಅಪ್ಲಿಕೇಶನ್ ಹಾಕ್ತೀರಿ ಪ್ಲೇಸ್ ಬರೀರಿ, ಡೇಟ್ ಅನ್ನ ಬರೀರಿ, ತಮ್ಮ ಇರ್ತಕ್ಕಂಥ ಇಲ್ಲಿ ಸಿಗ್ನೇಚರ್ ಅನ್ನ ಮಾಡಿ. ಸಿಗ್ನೇಚರ್ ಮಾಡಿದ ತಕ್ಷಣ ಕೆಳಗಡೆ ನಿಮ್ಮ ಹೆಸರನ್ನ ಬರೀರಿ. ಈ ಹೆಸರನ್ನು ಬರೆದ್ಬಿಟ್ಟು ನೀವು ಒಂದು ಅಡ್ರೆಸ್ ಅನ್ನ ಹೇಳ್ತೀನಿ, ಆ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ತಾವುಗಳು ಇಲ್ಲಿ ಗಮನಿಸಬೇಕಾಗಿದೆ, ಸೈನಿಕ ಸ್ಕೂಲು ಕೊಡಗು, ಓಕೆ, ವಿಲೇಜ್ ಪೋಸ್ಟ್ ಅಂಡ್ ಇರ್ತಕ್ಕಂಥ ಕುಡ್ಚೆ ತಾಲೂಕು, ಕುಶಲ್ ನಗರ್ ಇರ್ತಕ್ಕಂಥದ್ದು, ಕೊಡಗು ಡಿಸ್ಟಿಕ್, ಕರ್ನಾಟಕ 571232 ಈ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ನೋಟ್ ಮಾಡ್ಕೊಳ್ಳಿ ಪ್ಲೀಸ್. ಈ ಒಂದು ಅಡ್ರೆಸ್ ಕೂಡ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೇನೆ. ಓಕೆ, ಸೊ ಈ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಈ ಹುದ್ದೆಗಳನ್ನ ಪಡ್ಕೋಬೇಕಾದ್ರೆ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದೇ ತರದ ಮುಂದೆ ನಾವು ಪ್ರತಿನಿತ್ಯ ಒಂದು ಜಾಬ್ ಅಪ್ಡೇಟ್, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಕೊಡ್ತಾ ಇರುತ್ತೇವೆ. ಇದರಿರ್ತಕ್ಕಂಥ ಒಂದು ಉದ್ಯೋಗಗಳ ಮಾಹಿತಿ ನಿಮಗೆ ನೋಟಿಫಿಕೇಶನ್ ಪ್ರತಿನಿತ್ಯ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದ.